ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಟನ್ ದೊನ್ನೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಮಸಾಲಕ್ಕೆ 6 ಹಸಿರು ಮೆಣಸಿನ್ಕಾಯಿ, 1 ಹಿಡಿ ಆಗೋಷ್ಟು ಕೊತ್ತಂಬರಿ, ಸ್ವಲ್ಪ ಮೆಂತ್ಯ ಸೊಪ್ಪು, 1 ಹಿಡಿ ಆಗೋಷ್ಟು ಪುದೀನ, 20 ಗಾರ್ಲಿಕ್ ಬಡ್ಸ್, 1 ಇಂಚ್ ಆಗೋಷ್ಟು ಜಿಂಜರನ್ನ ಮಿಕ್ಸಿ ಜಾರಿಗೆ ಹಾಕಿ ಬ್ಲೆಂಡ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಬ್ಲೆಂಡ್ ಮಾಡಿದ ನಂತರ ಹೀಗಾಗಿರುತ್ತೆ ಮಸಾಲೆ. ನೆಕ್ಸ್ಟ್ ಸಾಮಾನಿಗೆ 3 ಏಲಕ್ಕಿ, 1/4 ಸ್ಪೂನ್ ಪೆಪ್ಪರು, 4 ಸಿನಾಮನ್ ಸ್ಟಿಕ್ಸ್, 4 ಬೇ ಲೀವ್ಸ್, 2 ಸ್ಟಾರ್ ಅನೀಸ್, ಮರಾಠ ಮೊಗ್ಗು 4, 1 ಟೀ ಸ್ಪೂನ್ ಫೀನಲ್ ಸೀಡ್, ಪಾಪಿ ಸೀಡ್ 1/4 ಸ್ಪೂನು, 4 ಲವಂಗ ಹಾಗೂ ಮೇಸ್. ಬಿರಿಯಾನಿ ಪ್ಯಾನಿಗೆ 50 ಗ್ರಾಮ್ ಆಗೋಷ್ಟು ಎಣ್ಣೆನ ಹಾಕೊಂಡು ಪಲಾವ್ ಸಾಮಾನನ್ನು ಹಾಕೊಂಡು 2 ಮಿನಿಟ್ಸ್ ಸ್ಟಿರ್ ಮಾಡಿ ನಂತರ 2 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿದ ನಂತರ 2 ಮೀಡಿಯಮ್ ಸೈಜ್ ಟೊಮ್ಯಾಟೋಸನ್ನು ಹಾಕಿ ಟೊಮ್ಯಾಟೊ ಕುಕ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಕುಕ್ ಆಗಿದೆ. ಇವಾಗ ಒಂದು ಸ್ಟಿರ್ ಕೊಟ್ಟು ನಂತರ ನಾನು 3/4 kg ಮಟನ್ನನ್ನು ಸ್ವಲ್ಪ ಅರಿಶಿನ, ಮೈಲ್ಡ್ ಸಾಲ್ಟ್ ಹಾಕಿ 4 to 5 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿದ ನಂತರ ಬ್ಲೆಂಡ್ ಮಾಡಿರೋ ಮಸಾಲನ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿದ ನಂತರ 1/4 ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿನ ಪುಡಿಯನ್ನು ಹಾಕಿ 1.5 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕಿ ಸಾಲ್ಟನ್ನ ಮೈಲ್ಡಾಗಿ ಹಾಕಿ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿದ ನಂತರ ಲಿಡನ್ನು ಕ್ಲೋಸ್ ಮಾಡಿ 5 to 10 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ನೋಡಿ, ಆಫ್ಟರ್ 10 ಮಿನಿಟ್ಸ್ ಹೀಗಾಗಿದೆ. ಇವಾಗ ರಾ ಸ್ಮೆಲ್ ಎಲ್ಲ ಹೋಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನಂತರ ನಾನು 3/4 kg ಜೀರಾ ಸಾಂಬಾರ್ ರೈಸನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊಸರನ್ನ ಹಾಕ್ತಾ ಇಲ್ಲ. ಮಿಕ್ಸ್ ಮಾಡಿದ ನಂತರ ಮಟನ್ ಸ್ಟಾಕನ್ನು ಹಾಕ್ತಾ ಇದ್ದೀನಿ. ಮಟನ್ ಸ್ಟಾಕ್ ಹಾಕಿ ಹಾಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಸಾಲ್ಟ್ ಹಾಕಿ ಅರ್ಧ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ 1 ಟೀ ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಆಫ್ಟರ್ 5 ಮಿನಿಟ್ಸ್ ಹೀಗೆ ಕುದೀತಾ ಇರುತ್ತೆ ಮಟನ್ ದೊನ್ನೆ ಬಿರಿಯಾನಿ. ಆಫ್ಟರ್ 10 ಮಿನಿಟ್ಸ್ ಹೀಗಾಗಿರುತ್ತೆ. ನೋಡಿ, ಅರ್ಧ ಬೆಂದಿದೆ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನ ಕ್ಲೋಸ್ ಮಾಡಿ 5 ನಿಮಿಷಗಳ ನಂತರ ಓಪನ್ ಮಾಡಿದರೆ ಮಟನ್ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ನೋಡಿ, ಬಿಸಿ ಬಿಸಿಯಾದ ಮಟನ್ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ಈಗ ನಾನು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಆನಿಯನ್, ಕುಕುಂಬರ್, ನಿಂಬೆಹಣ್ಣು ಹಾಗೆ ಗ್ರೇವಿ ಮತ್ತು ಮಟನ್ ದೊನ್ನೆ ಬಿರಿಯಾನಿಯನ್ನು ಹಾಕಿದ್ದೀನಿ. ಟೇಸ್ಟ್ ಮಾಡೋಣ ಬನ್ನಿ, ನೋಡೋಣ ಹೇಗಿದೆ ಅಂತ. ನೋಡಿ, ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ರೈಸು ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಮಟನ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ. ಮಟನ್ ದೊನ್ನೆ ಬಿರಿಯಾನಿ ಡಿಲೀಷಿಯಸ್ ಆಗಿದೆ.